ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ತುರ್ಕನಗೇರಿ ಗ್ರಾಮದಲ್ಲಿ ಶ್ರೀ ಸಿದ್ಧಗಂಗಾ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಸ್ಮರಣ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿತ್ತು. ಊರಿನ ಹಿರಿಯರು ಹಾಗೂ ಶಿಕ್ಷಕರು ಭಾಗವಹಿಸಿ ಶಾಲೆಯಲ್ಲಿ ಒಂದು ಪೂಜೆಯನ್ನ ಸಲ್ಲಿಸಿ ಕಲಕೇರಿ ಸಿಆರ್ಸಿ ಶ್ರೀ ಎಸ್ಎಲ್ ನಾಯ್ಕೋಡಿ ಕಲ್ಕೇರಿ ಎಂಪಿಎಸ್ ಮುಖ್ಯ ಗುರುಗಳು ಆದ ಜೆವಿ ಕುಲಕರ್ಣಿ ಹಾಗೂ ತುರನಗೇರಿಯ ಮುಖ್ಯ ಗುರುಗಳಾದ ಬಸವಂತರಾಯ್ ಕಟೋಂಜೆ ಹಿರೇಮಠ್ ಕಲ್ಲಪ್ಪ ಜಿಂಗಾಟೆ ಭಗತ್ ಸಿಂಗ್ ಯುವಕ ಮಂಡಳ ಬೇಕಿನಾಳಿ ಊರಿನ ಹಿರಿಯರು ಅಲ್ಲಾ ಬಕ್ಷಿ ಸಿಪಾಯಿ ಶಂಶುದ್ದೀನ್ ಹಾಗೂ ಶಿಕ್ಷಕರ ಜೊತೆ ಸಹಕರಿಸಿ ಎಲ್ಲವರನ್ನ ಕೂಡಿಕೊಂಡು ಊಟ ಮಾಡುತ್ತಾ ಕಾರ್ಯಕ್ರಮವನ್ನ ಮಾಡಲಾಯಿತು. ಗಂಗಾ ಅಕಾಡೆಮಿಯ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಂಶುದ್ದೀನ್ ನಾಮದಾರವರೇ ಹಾಗೂ CRP ಕಿಶನ್ ನಾಯ್ಕುಡಿಯವರೇ ಹಾಗೂ ಮುಖ್ಯಗಳಾಗಿರ್ತಕ್ಕಂಥ MP ಶಾಲೆಯ ಕುಲಕರ್ಣಿ ಸರ್ ಹಾಗೂ ಅವರಿವರನ್ನದೇ ಎಲ್ಲ ನನ್ನ ಶಿಕ್ಷಕ ಬಾಂಧವಗಳೇ ಹಾಗೂ ನನ್ನ ಸಂಘದ ಅಧ್ಯಕ್ಷರು ವ್ಯಕ್ತಿಗಳೇ, ಈ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಬೇಕಾದರೆ ಅಷ್ಟು ಸರ್ವೇ ಸಾಮಾನ್ಯವಾಗೆಲ್ಲ ಪ್ರತಿಯೊಂದು ಮಕ್ಕಳು ಇರ್ಬೋದು ಹಾಗೂ ಊರಿನ ಪಾಲಕರಿರ್ಬೋದು ಆ ಮಗುವಿನಲ್ಲಿರ್ತಕ್ಕಂಥ ಒಂದು ಅಪೂರ್ಣಭೂತವಾಗಿರ್ತಕ್ಕಂಥ ಒಂದು ವಿದ್ಯೆಯನ್ನು ನೀಡ್ತಕ್ಕಂಥ ಎಲ್ಲವನ್ನ ಈ ಒಂದು ಗುರುವಿನ ಒಂದು ಗುಲಾಮನಾಗುವ ತನಕ ಸಿಗೋದಣ್ಣ ಮುಕ್ತಿ ಅಂತಕ್ಕಂಥ ಮಕ್ಕಳಲ್ಲಿ ಒಂದು ಚಿಕ್ಕ ಮಕ್ಕಳಾಗಿರ್ತಕ್ಕಂಥ ಮಕ್ಕಳಲ್ಲಿ ಒಂದು ಅಕ್ಷರ ಒಂದು ಕ್ರಾಂತಿಯನ್ನು ಮೂಡಿಸ್ತಕ್ಕಂಥ ಒಂದು ಸಾಹಸ ಈ ಶಂಶುದ್ದೀನ್ ಅವರಲ್ಲಿ ಇದೆ. ಮತ್ತು ಪುಣ್ಯ ಸ್ಮರಣೋತ್ಸವವನ್ನು ಉದ್ದೇಶಿಸಿ ಒಂದೆರಡು ಹಿತವಚನಗಳನ್ನು ಆಡಿರುವಂತಹ ಹಿರೇಮಠ್ ಸರ್ ಅವರಿಗೆ ಧನ್ಯವಾದಗಳು. ಸರ್ ನೀವೊಂದು ಮಾತಾಡಿ. ಕೊನೆಯದಾಗಿ ಈ ಪುಣ್ಯ ಸ್ಮರಣೋತ್ಸವವನ್ನು ಉದ್ದೇಶಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಯಾಶೀಲ ಹಾಗೂ ಚತುರ CRP ರವರಾಗಿರುವಂತ ಶ್ರೀ SL ನಾಯ್ಕೋಡಿ ಸರ್ ಅವರು ಈ ಸಭೆಯನ್ನ ಈ ಕಾರ್ಯಕ್ರಮವನ್ನ ಪುಣ್ಯತಿಥಿಯನ್ನ ಉದ್ದೇಶಿಸಿ ಒಂದೆರಡು ಹಿತವಚನಗಳು ಆಡ್ಬೇಕಂತೇಳಿ ಮಾನ್ಯರಲ್ಲಿ ವಿನಂತಿ. ನಡೆದಾಡುವ ದೇವರು ಶತಮಾನ ಕಂಡ ಸಂತ ಶ್ರೇಷ್ಠ ವಿವಿಧ ದಾಸೋಹಿ ಸಂತ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಈ ಒಂದು ಪುಣ್ಯ ಸ್ಮರಣೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾದ ಶಂಶುದ್ದೀನ್ ಸರ್ ಅವರೇ, ಕುಲಕರ್ಣಿ ಸರ್ ಅವರೇ, ಹಿರೇಮಠ್ ಸರ್ ಅವರೇ, ಮಧುರ್ ಸರ್ ಅವರೇ, ಪ್ರತಾಪ್ ಸರ್ ಅವರೇ, ಭಗತ್ ಸಿಂಗ್ ಸೇವಾ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳ ಗುರುಗಳೇ, ಗುರುಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾರೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಯಾರಿಂದ ಸಾಧ್ಯ ಅಂತಂದ್ರೆ ಅದು ಶಂಶುದ್ದೀನ್ ಸರ್ ಅವರಿಂದ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರಲ್ಲಿರ್ತಕ್ಕಂಥ ಏನು ಹುಮ್ಮಸ್ಸು ಹುರುಪು ಇವೆಲ್ಲ ನೋಡಿದ್ರೆ ಇಷ್ಟು ದಿನ ಏನಪ್ಪ ಅಂತಂದ್ರೆ ನಾವು ಅವ್ರನ್ನೆಲ್ಲ ಕಾರ್ಯವೈಖರಿಗಳನ್ನು ನೋಡ್ತಾ ಇದ್ದೀವಿ. ಅವರಲ್ಲಿ ಏನೋ ಒಂದು ಪ್ರತಿಭೆ ಇದೆ, ಆ ಪ್ರತಿಭೆ ಅನಾವರಣಗೊಳ್ಳಲಿಕ್ಕೆ ಅವಕಾಶ ಏನು ಕಾಲಾವಕಾಶ ಐತಿ ಏನು ಅಂತ ಅನಿಸ್ತಿತ್ತು. ಆದರೆ ಆ ಕಾಲಾವಕಾಶ ಕಡಿಮೆ ಅವಧಿಯಲ್ಲೇ ನೆರವೇರ್ತು. ಅವರ ಆಸೆ ಐತಿ ಏನು ಒಟ್ಟಾರೆಯಾಗಿ ಅನಾಥ ಮಕ್ಕಳಾಗಿರ್ಬೋದು ಅಥವಾ ಬಡ ಮಕ್ಕಳಾಗಿರ್ಬೋದು ಅವರೆಲ್ಲರಿಗೆ ಏನಪ್ಪ ಅಂತಂದ್ರೆ ಒಂದು ಉಚಿತವನ್ನು ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಔದಾರ್ಯವನ್ನು ಔದಾರ್ಯ ಗುಣ ಅವರಲ್ಲಿ ಇರ್ತಲ್ಲ, ಅದು ಅವರ ಒಂದು ಗುಣಕ್ಕೆ ಮೆಚ್ಚಿ ಏನಪ್ಪ ಅಂತಂದ್ರೆ ಭಗವಂತ ಏನು ಶಿವಕುಮಾರ ಸ್ವಾಮಿಗಳು ಏನಪ್ಪ ಅಂತಂದ್ರೆ ಈ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕದ. ಅದೇ ರೀತಿಯಲ್ಲಿ ಈ ವರ್ಷದಿಂದ ಏನಪ್ಪ ಅಂತಂದ್ರೆ ಇದು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಶಾಲೆ ಅಂದ್ರೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಂಡು ಈಗಾಗಲೇ ಏನಪ್ಪ ಅಂತಂದ್ರೆ ಈ ಶಾಲೆ ಈಗ ಒಂದು ಅನುಮತಿಯನ್ನು ಕೂಡ ಸರ್ಕಾರದಿಂದ ಸಿಕ್ಕಿದೆ. ಈ ಶಾಲೆ ಕೇವಲ ಇಷ್ಟು ದಿನ ಏನು ಇರ್ತಲ್ಲ, ಇನ್ನೂ ಏನಪ್ಪ ಅಂತಂದ್ರೆ ಅವ್ರು ಅಂದುಕೊಂಡದಕ್ಕಿಂತ ಹೆಚ್ಚು 100 ಪಟ್ಟು ಏನಪ್ಪ ಅಂತಂದ್ರೆ ಉನ್ನತ ಹಂತಕ್ಕೆ ಬೆಳೀಲಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಲಿ. ಮತ್ತು ಇಲ್ಲಿ ಕಲಿತಂಥ ಮಕ್ಕಳು ಯಾವ ರೀತಿ ಏನು ತುಮಕೂರಿನಲ್ಲಿ ಕಂಡಂಥ ವಾತಾವರಣ ಇಲ್ಲಿದೆ ಅಂತಕ್ಕಂಥ ಒಂದು ವಾತಾವರಣ ಹೇಳ್ತಾರಲ್ಲ ಮಕ್ಕಳು, ಇನ್ನೂ ಏನಪ್ಪ ಅಂತಂದ್ರೆ ಈ ಒಂದು ನೆಲದಲ್ಲಿ ಸಾಕಷ್ಟು ಮಕ್ಕಳು ಬಾಳಿ ಬೆಳಗಿ ಕೋಟ್ಯಾನು ಕೋಟಿ ವಿದ್ಯಾರ್ಥಿಗಳು ಹೆಂಗೆ ಶಿವಕುಮಾರ ಸ್ವಾಮೀಜಿಯವರ ಒಂದು ಮಾರ್ಗದಡಿಯಲ್ಲಿ ಬೆಳೆದು ಒಂದು ಒಳ್ಳೆಯ ಉತ್ತಮ ಸಂಸ್ಕಾರವನ್ನು ಪಡ್ಕೊಂಡು ಬಂದಿದ್ದಾರಲ್ಲ, ಅದೇ ರೀತಿಯಾಗಿ ಒಂದು ಶಂಭು ಸರ್ ಅವರ ಒಂದು ಆಶ್ರಯದೊಳಗೆ ಅದೇ ರೀತಿಯಾಗಿ ಪೂಜ್ಯ ಒಂದು ಗುರುವಿನ ಒಂದು ಸಮ್ಮುಖದಲ್ಲಿ ಸಾಕಷ್ಟು ಮಕ್ಕಳು ಒಂದು ಬಾಳ ಬೆಳಗಲಿ ಅಂತ ಆಶಿಸುತ್ತಾ, ಸೊ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ನಮ್ಮನ್ನು ಅತಿಥಿಯನ್ನು
ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ನನ್ನ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಕಡಿಮೆಗಳಲ್ಲಿ ತುಂಬಾ ಮೌಲ್ಯಯುತವಾಗಿರುವಂತ ಮಾತುಗಳನ್ನ ಆಡಿ ನಾವು ದಕ್ಷಿಣ ಕರ್ನಾಟಕದಲ್ಲಿ ಕಲ್ಪವೃಕ್ಷ ನಾಡಾಗಿರುವಂತ ಸಿದ್ಧಗಂಗಾ ಮಠ ತುಮಕೂರನ್ನ ಹೆಂಗ್ ನೋಡ್ತೇವೋ ಅಂತ ಒಂದು ಚಿಕ್ಕ ಮಠವಾಗಿ ಚಿಕ್ಕ ಒಂದು ಪ್ರಾಂತ್ಯವಾಗಿಯೂ ಕೂಡ ಇಲ್ಲಿ ಬೆಳೀಲಿ ಅಂತದಕ್ಕೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನಾನು ವ್ಯಕ್ತಪಡಿಸಲೇಬೇಕು. ಈ ಒಂದು ಅತಿ ಕಡಿಮೆ ಅವಧಿಯಲ್ಲಿ ಸರ್ಕಾರದಿಂದ ಮಾನ್ಯತೆಯನ್ನ ಪಡೆದು ಒಂದು ಹೆಮ್ಮರವಾಗುವಂತಹ ಸಂಸ್ಥೆಯಾಗಿ ಕಾಣ್ತಾ ಇದೆ ಅನ್ನುವಂತ ಮಾತನ್ನು ವ್ಯಕ್ತಪಡಿಸಿದ ಪ್ರಯುಕ್ತ ಈ ಸಂಸ್ಥಾಪಕ ಅಧ್ಯಕ್ಷರು ಪದೇ ಪದೇ ನನಗೆ ಹೇಳ್ತಾ ಇದ್ರು, ಸರ್ ನನಗೆ ಸರ್ಕಾರದಿಂದ ಮಾನ್ಯತೆ ಸಿಗೋದಕ್ಕೆ ಕುಲಕರ್ಣಿ ಸರ್ ಅವರು ಮತ್ತು SL ನಾಯ್ಕೋಡಿ CRPS ಸರ್ ಅವರು ತುಂಬಾ ನನಗೆ ತನು ಮನ ದಣದಿಂದ ಹಗಲಿರುಳು